ಶ್ರೀ ಗ್ರಂಥ ಮಹಾತ್ಮೆ ಗಣೇಶಾಯ ನಮಃ. ಶ್ರೀ ಗುರು ಸಿದ್ಧಾರೂಢಾಯ ನಮಃ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯಾಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧ ಪುರುಷನ ಪವಿತ್ರ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವ ನಷ್ಟ ಕಷ್ಟಗಳು, ಸರ್ವ ಪಾಪ ತಾಪಗಳು, ಚೋರ ವೈರಿ ವಿಷ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮನ್ನಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಶ್ರೀ ಸಿದ್ಧ ಸದ್ಗುರುವನ್ನು ಕೃಪಾವರ್ಗೀಕ ಶ್ರವಣ ಮಾಡೋದ್ರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುವು. ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ, ಅಕ್ಷತ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಾಂಪ್ರದಾಯಿಕವಾಗಿದೆ. 24ನೇ ಅಧ್ಯಾಯ. ಗಣೇಶಾಯ ನಮಃ. ಸದ್ಗುರು ಸಿದ್ಧಾರೂಢಾಯ ನಮಃ. ಜನರ ಮನಗಳೆಂಬ ಜಗದೊಳು ದುಃಖ ರೂಪಗಳಿರುವವು. ಮನದಿ ಗುರುವಿಗೆ ಶರಣು ಪದರದೆ ನಿಶ್ಚಯದಿ ತಪ್ಪು ಒಯ್ಯುವು. ಮಾನನಿಗೆ ಸ್ವಪ್ರಾಣಾಶಾದಿ ಸಲಹೆ ತಪ್ಪಿದವು. ದೀನರಿಗೆ ಬರಗಾಲದಲ್ಲಿ ಬಂದಿದ್ದ ಸಂಕಟ ಕಳೆದನು. ಹೇ ಸದ್ಗುರುವೇ, ನೀನು ಸೃಷ್ಟಿಯ ಚಾಲಕನಿದ್ದಿ. ನೀನೇ ಅನಂತಕೋಟಿ ಬ್ರಹ್ಮಾಂಡ ನಾಯಕನು ಮತ್ತು ನಿನ್ನ ಪರಮಾನಂದ ಸ್ವಪ್ನವು ಸಂಪೂರ್ಣ ಅಲೌಕಿಕವಾಗಿರುತ್ತದೆ. ಏನು ಇಲ್ಲದ್ದನ್ನು ತೋರಿಸುವಿ ಮತ್ತು ಕೂಡಲೇ ಅಲ್ಲಿಂದಲೇ ಅಡಗಿಸುವಿ. ಇಂಥ ನಿನ್ನ ಗಂಭೀರವಾದ ಪದವಿಯು ಬ್ರಹ್ಮಾದಿಕರಿಗೆ ಸಹ ಅಸಾಧ್ಯವಾದದ್ದು. ನೀನು ಚಿದಾಕಾಶದ ಸೂರ್ಯನಿರುತ್ತಿ. ನಿನ್ನ ಸಮಾನ ಏನೇನೂ ಇರುವುದಿಲ್ಲ. ನೀನು ಎಲ್ಲ ಆನಂದಗಳ ನಿಧಾನವಾಗಿದ್ದಿ ಮತ್ತು ಅಗಣಿತ ಗುಣಗಳ ಖನಿಯಾಗಿರುವಿ. ನೀನು ಆನಂದ ಕಂದನು, ಅವಿನಾಕಾಶಿಯು, ಸರ್ವ ದೇಶದಲ್ಲಿ ವ್ಯಾಪಕನು. ಇಂಥ ನೀನು ವಿಲಾಸ ಭೋಗಾರ್ಥವಾಗಿ ಲೀಲಾ ಮಾತ್ರದಿಂದ ಸಗುಣವೇಷ ಧರಿಸಿಕೊಂಡು ಬಂದಿರುವಿ. ಯಾವುದೊಂದು ಆಗಿರಲಿ, ನೀನೇ ಸರ್ವದೇಹಗಳಲ್ಲಿರುತ್ತಿ. ಈ ವಿರುದ್ಧ ವರ್ತವು ನಿನಗೊಬ್ಬನಿಗಲ್ಲದೆ ಇತರರಿಗೆ ಸಲ್ಲದು. ರೂಪನಾಮಗಳು ಸರ್ವಾರ್ಥ ಇಲ್ಲದಂಥ ನಿರ್ಗುಣ ಬ್ರಹ್ಮವೇ ನೀನು ಸ್ವರೂಪತ ಇದ್ದಿ. ಇಂಥ ನೀನು ಮಾಯಾಭ್ರಮೆಯನ್ನು ಸ್ವೀಕರಿಸಿ ಸಗುಣ ಬ್ರಹ್ಮವೂ ಆಗಿರುತ್ತಿ. ಆದ್ದರಿಂದಲೇ ಸ್ವರೂಪದಿಂದ ನೀನು ಯಾವುದೊಂದು ಆಗಿರದೆ ಮಿಥ್ಯತ್ವದಿಂದ ಎಲ್ಲವೂ ಆಗಿದ್ದಿ. ಇಲ್ಲ ಮತ್ತು ಇದ್ದಿ. ಈ ಮಾತುಗಳ ಏಕಕಾಲದಲ್ಲಿ ನಿನಗೊಬ್ಬನಿಗೆ ಸಲ್ಲುವವು. ಹೇ ಸದ್ಗುರುವೇ, ಸತ್ಯವಾಗಿ ನಿನ್ನ ಅಂತರವು ಯಾರು ತಿಳಿದಿರುವರೋ ಅವರಿಗೆ ಸಂತರೆನ್ನಬೇಕು. ಇವರು ನಿನಗೆ ಸರ್ವಸ್ವವನ್ನು ಅರ್ಪಿಸಿ ನಿನ್ನ ಭಕ್ತರಾಗಿದ್ದಾರೆ. ಅಂತಃಕರಣದ ಸಹ ಅವರು ನಿನಗೆ ಒಪ್ಪಿಸುತ್ತಾರೆ. ಸಂಸಾರವನ್ನು ಬೇಡುವವರಿಗೆ ನೀನು ಅದನ್ನೇ ಕೊಡುವಿ. ಯಾಕೆಂದರೆ ಅದು ಪ್ರಾಪ್ತಿಯಾಯಿತೆಂದರೆ ಮನಸ್ಸು ಅದರಲ್ಲಿ ಬೇಸರಿಕೆ ಪಡುವುದೆಂದು ನಿನಗೆ ಗೊತ್ತಿರುವುದು. ಆಮೇಲೆ ಅವರನ್ನು ನಿಷ್ಕಾಮ ಪಥಕ್ಕೆ ಹಚ್ಚಿ ದಯಾಳುವಾದ ನೀನೇ ಅವರನ್ನು ಉದ್ಧರಿಸುವಿ. ಈಗ ಇಲ್ಲಿ ಮೋಹರವಾದ ಕಥನವನ್ನು ಶ್ರವಣ ಮಾಡುವಂತರಾಗಿರಿ. ಹುಬ್ಬಳ್ಳಿಯೊಳಗೆ ಬಸವಣ್ಣನೆಂಬ ಗೃಹಸ್ಥನು ಬರುತ್ತಿದ್ದನು. ಅವನಿಗೆ ಗುರವ್ವ ಎಂಬಾಕೆ ಹೆಂಡತಿಯು ಮತ್ತು 2 ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು, 4 ಮಂದಿ ಮಕ್ಕಳು ಇದ್ದವು. ಇವರನ್ನು ಕೂಡಿಕೊಂಡು ಬಸವಣ್ಣನು ಬಹು ದರಿದ್ರ ಸ್ಥಿತಿಯಲ್ಲಿದ್ದನು. ಕಾಲಕ್ಷೇಪ ಮಾಡುತ್ತಿದ್ದನು. ಅವನು ಜೀವಕಾರುತಿಯು ಏನೋ ನಿಮಿತ್ತದಿಂದ ತಪ್ಪಿತು ಮತ್ತು 2ನೇದು ಸಿಗಲಿಲ್ಲ. ಇದರಿಂದ ಅವರು ಬಹಳ ದುಃಖದಿಂದ ಪೀಡಿತರಾಗಿದ್ದರು. ಮತ್ತು ಅದೇ ಸಮಯದಲ್ಲಿ ಕ್ಷಾಮಕಾಲವು ಬಂತು. ಏನೋ ಸ್ವಲ್ಪ ಧನವಿದ್ದದ್ದು ಅದು ಪೂರಾ ಅನ್ನದ ಸಲುವಾಗಿ ಖರ್ಚಾಯಿತು. ಆಮೇಲೆ ಮನೆಯೊಳಗಿದ್ದ ಎಲ್ಲ ಸಾಮಾನು ಮಾರಿಕೊಂಡು 3 ದಿವಸ ಸಾಗಿದರು. ಅನಂತರ ಒಂದು ದಿನ ಮನೆಯಲ್ಲಿ ಮಂದಿ ಹೊರತು ಮತ್ತೇನನ್ನೂ ಇಲ್ಲದೆ ಬಸವಣ್ಣನು ಊರೆಲ್ಲ ತಿರುಗಿ ಬಂದರು. ಒಂದು ಹಿಡಿಯಲಾದಷ್ಟು ಧಾನ್ಯವೂ ಸಿಗಲಿಲ್ಲ. ನಗರದಲ್ಲೆಲ್ಲ ತಿರುಗಿ ಬಸವಣ್ಣನು ಮನೆಗೆ ಬರುವುದನ್ನು ನೋಡಿ ಆ ಕ್ಷಣದಲ್ಲಿ ಮಕ್ಕಳು ಓಡಿ ಬಂದು ಅವನಿಗೆ ತೆಕ್ಕೆ ಹಾಕಿ ತಿನ್ನಲಿಕ್ಕೆ ಕೊಡು ಎಂದು ಬೇಡತೊಡಗಿದವು. ಅಪ್ಪ, ನಮಗೆ ಬಹಳ ಹಸಿವಾಗಿದೆ. ನಾವು ಉಪವಾಸ ಸಾಯುವುದೇನು? ಇದನ್ನು ಕೇಳಿದ ತಾಯಿಯು ತಂದೆಗಳು ದುಃಖದಿಂದ ಕಣ್ಣೀರು ಸುರಿಸುವಂತರಾದರು. ಇಷ್ಟು ಸಂಕಟ ಪ್ರಾಪ್ತವಾದರೂ 2ನೇವರ ಬಾಗಿಲಲ್ಲಿ ನಿಂತು ಭಿಕ್ಷೆ ಬೇಡಲಿಕ್ಕೆ ನಾಚುತ್ತಿದ್ದರು. ಯಾಕೆಂದರೆ ದೇವರು ನಮಗೆ ಏನು ಕೊಡಲಿಲ್ಲ. ಹೀಗಿದ್ದು ಪರರಿಗೆ ಯಾತಕ್ಕೆ ನಾವು ಕಷ್ಟ ಕೊಡಬೇಕು? ನಾವು ದುಃಖ ಭೋಗಿಸಲಿಕ್ಕೆ ಸಂಸಾರಕ್ಕೆ ಬಂದಿರುತ್ತೇವೆ. ಅದು ನಮಗೆ ಹೇಗೆ ತಪ್ಪಿತು ಅನ್ನುವರು. ಹುಡುಗರಿಗೆ ಸಹ ಏನೇನೂ ಆಹಾರವಿಲ್ಲದೆ 2 ದಿವಸಗಳಾದವು. 2ನೇ ದಿವಸ ತಾಯಿ ತಂದೆಗಳಿಗೆ ಅತ್ಯಂತ ದುಃಖವು ಪ್ರಾಪ್ತವಾಯಿತು. ಒಬ್ಬ ಹುಡುಗ ಮತ್ತು ಒಂದು ಹುಡುಗಿಯು ಅಣ್ಣ ಅಣ್ಣವೆನ್ನುತ್ತಾ ಕೂಗುತ್ತಾ
ಪ್ರಾಣ ಬಿಟ್ಟವು. ಇದನ್ನು ನೋಡಿ ಅವರ ತಾಯಿಯಾದರು ಶೋಕಾರ್ಣವಲ್ಲಿ ಮುಳುಗಿ ಅವರಿಗೆ ಏನು ವಿಚಾರ ಸೂಚಿಸಿದಂತಾಯಿತು. ಸತ್ತವರ ಅಂತ್ಯಕ್ರಿಯೆ ಮಾಡುವುದರ ಸಲುವಾಗಿ ಬಸವನನ್ನು ಹೋದನು. ಇತ್ತ ಉಳಿದ 2 ಮಕ್ಕಳು ಮಲಗಿದ್ದವು ನೋಡಿ ಗುರವ್ವ ಹೊರಗೆ ಬಂದಳು. ಆಕೆಯ ಮನಸ್ಸು ದುಃಖ ಸಂಬಂಧ ಭ್ರಮೆಯಿಂದ ಪೂರ್ಣ ವ್ಯಾಪಿಸಿದ್ದು. ಆಕೆಯೇ ತಡೆಯಲಿಕ್ಕೆ ಯಾರೂ ಇಲ್ಲದೆ ಹೋಗಿ ಒಂದು ಬಾವಿ ಸಮೀಪ ಬಂದಳು. ಆಕೆಯು ಬುದ್ಧಿಯು ಭ್ರಮಣವಾಗಿತ್ತು. ಆಕೆಯು ಗಂಡನು ಅಷ್ಟರಲ್ಲಿ ಸತ್ತ ಹುಡುಗರ ಅಂತ್ಯಕ್ರಿಯೆಯನ್ನು ತೀರಿಸಿ ಮನೆಗೆ ಬಂದು ನೋಡುವಾಗ ಹೃದಯದೊಳಗೆ ಗೃಹಿಣಿಯೇ ಎಲ್ಲಿಯೂ ಕಾಣಲಿಲ್ಲ. 2 ಹುಡುಗರು ಅಳುತ್ತಿದ್ದವು. ಆಗ ಆ ಹುಡುಗರನ್ನು ತೆಗೆದುಕೊಂಡು ಬಸವಣ್ಣನ ಹೊರಗೆ ಬಂದು ಅತ್ತಿತ್ತ ಹುಡುಕುತ್ತಿರುವಾಗ ತನ್ನ ಪತ್ನಿಯನ್ನು ದೂರದಿಂದ ಕಾಣುವಂತನಾದನು. ಆಕೆಯು ಒಂದು ಬಾವಿಯ ಕಟ್ಟೆ ಮೇಲೆ ಹತ್ತಿ ಬಾವಿಯೊಳಗೆ ಹಾರಲು ಸಿದ್ಧಳಾದಳು. ಆ ಕ್ಷಣವೇ ಅಕಸ್ಮಾತ್ತಾಗಿ ಒಬ್ಬ ಸಾಧು ಪ್ರಾಪ್ತನಾಗಿ ಆಕೆಗೆ ಹಿಡಿದು ಜಗ್ಗಿ ಕೆಳಗಿಳಿಸಿದನು. ಆಕೆಯು ದುಃಖದಿಂದ ತಳಮಳಿಸಿ ತತ್ಕಾಲವೇ ಮೂರ್ಛೆಗೊಳಗಾಗಿ ಬಿದ್ದಳು. ಆಗ ಇದನ್ನೆಲ್ಲ ನೋಡಿ ಬಸವಣ್ಣನು ಅಲ್ಲಿಗೆ ಓಡಿ ಬಂದು ನೋಡುವಾಗ ಆಕೆಯು ಮೃತಪ್ರಾಯಳಾಗಿ ಬಿದ್ದಿರುವಳು. ಆ ಸಾಧು ಕೃಪಾದೃಷ್ಟಿಯಿಂದ ನೋಡಿದ ಮಾತ್ರದಿಂದ ಆಕೆ ಎದ್ದು ಕೂತಳು ಮತ್ತು ಮೃತವಾದ ತನ್ನ 2 ಮಕ್ಕಳ ನೆನಪು ಮಾಡಿ ಅಳಲಿಕ್ಕೆ ಅಳಲಾರಂಭಿಸಿದಳು. ತಿನ್ನಲಿಕ್ಕೆ ಏನೂ ಇಲ್ಲದರೆ 2 ಸತ್ತವು. ಇವೆರಡೂ ಸಾಯಲಿಕ್ಕೆ ತಯಾರಾಗಿವೆ. ನನ್ನಿಂದ ಇದನ್ನು ನೋಡೋಣ ಆಗೋದಿಲ್ಲವೆಂದು ನಾನು ಜೀವ ಕೊಡುವೆನು ಹೀಗೆ ಅಂದು ಪುನಃ ಎದ್ದಳು. ಆಗ ಸಾಧು ಮುಂದೆ ಬಂದು ತನ್ನ ಬೆರಳಿನಿಂದ ಆಕೆಯ ಹಣೆಗೆ ಸ್ಪರ್ಶಿಸಿದ ಕೂಡಲೇ ಆಕೆಯು ಎಲ್ಲ ದುಃಖವನ್ನು ಮರೆತುಬಿಟ್ಟಳು. ಬಸವಣ್ಣನು ಆಕೆಗೆ ಕೈ ಹಿಡಿದು ಮನೆಗೆ ಕರೆದುಕೊಂಡು ಹೋಗುವಾಗ ಆ ಸಾಧುವಿಗೆ ಉಪಕಾರವನ್ನು ನೆನೆಸಿ ಆತನನ್ನು ತನ್ನ ಮನೆಗೆ ಬರಲಿಕ್ಕೆ ಪ್ರಾರ್ಥಿಸುವಂತನಾದನು. ಹುಡುಗರನ್ನು ನೋಡಿಕೊಂಡು ಎಲ್ಲರೂ ಮನೆಗೆ ಬಂದರು ಮತ್ತು ಸಾಧುವಿಗೆ ಒಂದು ಆಸನವನ್ನು ಕೊಟ್ಟು ಕೂಡಿಸಿ ಸರ್ವರು ಆತನಿಗೆ ನಮನ ಮಾಡಿದರು. ಆದರೆ ಆತನಿಗೆ ಪೂಜಿಸುವುದಕ್ಕೆ ಬೇಕಾದ ಸಾಮಾನು ಮನೆಯೊಳಗಿರಲಿಲ್ಲ. ಆಗ ಬಸವಣ್ಣನು ಅಂತಾನೆ, ಮಹಾಸ್ವಾಮಿ, ನಮ್ಮ ಪೂರ್ವ ಪುಣ್ಯದಿಂದ ನೀವು ನಮ್ಮನ್ನು ರಕ್ಷಿಸುವುದಕ್ಕಾಗಿ ಬಂದಿದ್ದೀರಿ. ಅದಕ್ಕೆ ನಾವು ಈ ಸಮಯದಲ್ಲಿ ಬಹಳ ದುರ್ಭಾಗಿಗಳಾಗಿದ್ದೇವೆ. ಮಹಾತ್ಮರಾದ ನಿಮ್ಮನ್ನು ಪೂಜಿಸಲಿಕ್ಕೆ ನೈವೇದ್ಯ ಮುಂದಿಡಲಿಕ್ಕೆ ಮನೆಯೊಳಗೆ ಏನೂ ಇರುವುದಿಲ್ಲ. ಆಗ ಸಾಧು ಬಸವಣ್ಣನ ಕುರಿತು ನನಗೆ ಬಹಳ ಹಸಿವಾಗಿರುತ್ತದೆ, ಏನಾದರೂ ಭಕ್ಷ್ಯವನ್ನು ಕೊಡು ಎಂದು ಹೇಳಿದ್ದು ಕೇಳಿ ಬಸವಣ್ಣನಿಗೆ ದುಃಖದಿಂದ ಕಣ್ಣೊಳಗೆ ನೀರು ಬಂತು. ಆಗ ಸಾಧುವಿಗೆ ಆತನು ತನ್ನ ಗೃಹದೊಳಗಿನ ದುರವಸ್ಥೆಯನ್ನು ಪೂರ್ಣವಾಗಿ ತಿಳಿಸಿದನು. ಅದಕ್ಕೆ ಸಾಧು ಅನ್ನುತ್ತಾನೆ, ನೋಡು, ನಿನ್ನ ಪೆಟ್ಟಿಗೆಯಲ್ಲಿ ಏನಾದರೂ ರೊಕ್ಕ ಇರಬಹುದು, ಅದನ್ನು ತೆಗೆದುಕೊಂಡು ಬಾ. ಬಸವಣ್ಣನು ಮನಸ್ಸಿನೊಳಗೆ ಅಂದುಕೊಂಡನು, ರೊಕ್ಕ ಏನೇನೂ ಇಲ್ಲ, ಆದರೂ ನೋಡಿ ಬರುವೆನೆಂದು ಒಳಗೆ ಹೋಗಿ ಪೆಟ್ಟಿಗೆಯೊಳಗೆ ನೋಡಿದಾಗ ಅಲ್ಲಿ ಒಂದೇ ಒಂದು ದುಡ್ಡನ್ನು ಕಂಡನು. ಆ ದುಡ್ಡು ತೆಗೆದುಕೊಂಡು ಬಂದು ಸಾಧುವಿನ ಕೈಯಲ್ಲಿ ಕೊಟ್ಟನು. ಸಾಧುವಾದರೂ ಅದನ್ನು ಬಸವಣ್ಣನಿಗೆ ಕೊಟ್ಟು, ಇದನ್ನು ಸೆರಗಿನಲ್ಲಿ ಕಟ್ಟಿಕೊಂಡು ಬಜಾರಕ್ಕೆ ಹೋಗಿ ಎಲ್ಲರಿಗೂ ಭೋಜನಾರ್ಥ ಸಾಕಾಗುವಷ್ಟು ಪದಾರ್ಥಗಳನ್ನು ತೆಗೆದುಕೊಂಡು ಬಾ. ಅದನ್ನು ಕೇಳಿ ಬಸವಣ್ಣನು ಆದ್ಯ ಪ್ರಕಾರ ನಾನು ಮಾಡುವೆನು. ಆದರೆ ಈ ದುಡ್ಡಿಗೆ 4 ಅಕ್ಕಿ ಕಾಳು ಸಹ ಸಿಗಲಿಕ್ಕಿಲ್ಲ. ಹೀಗಾದರೂ ನೀನು ಮಹಾತ್ಮರೆಂಬಂತೆ ಕಾಣಿಸುತ್ತೀರಿ, ನಾನು ನಿಮ್ಮ ಮಹಿಮೆಯನ್ನು ತಿಳಿಯಲಾರೆ. ಹೀಗಂದು ಆತನು ಪೆಟ್ಟಿಗೆಗೆ ಹೋದನು. ಒಂದು ಅಂಗಡಿಗೆ ಹೋಗಿ ದೂತರದ ಪದರಲ್ಲಿ ಕಟ್ಟಿದ ದುಡ್ಡನ್ನು ಬಿಚ್ಚಿ ನೋಡಿದಾಗ ಅದು ಸುವರ್ಣ ಮೊಹರವಾದದ್ದು ನೋಡಿ ಹರ್ಷಚಕಿತನಾದನು. ಬಸವಣ್ಣನು ಅಂಗಡಿಯವನ ಕೈಯಲ್ಲಿ ಆ ಮೊಹರವನ್ನು ಕೊಟ್ಟು ತಮಗೆಲ್ಲರಿಗೂ ಭೋಜನಕ್ಕೋಸ್ಕರ ಬೇಕಾಗುವ ಪದಾರ್ಥಗಳನ್ನು ತೆಗೆದುಕೊಂಡು ದೋತರದೊಳಗೆ ಕಟ್ಟಿಕೊಂಡನು. ಕೆಲವು ರೊಕ್ಕ ತಿರುಗಿ ಬಂದವು. ಅವನ್ನು ಸಹ ತೆಗೆದುಕೊಂಡು ಮನೆಗೆ ಬಂದು ಎಲ್ಲ ಸಾಮಾನು ಹತ್ತು ಮತ್ತು ರೊಕ್ಕ ಸಾಧುವಿಗೆ ಮುಂದೆ ಇಟ್ಟನು. ಆಗ ಸಾಧುವನ್ನು ಗುರವ್ವನಿಗೆ ಕೊಟ್ಟು ಶೀಘ್ರವಾಗಿ ಅಡಿಗೆ ಮಾಡಿ ತನಗೆ ನೀಡೆಂದು ಹೇಳಿದನು. ಆಕೆ ಒಳಗೆ ಹೋಗಿ ಬೇಗನೆ ಅಡಿಗೆ ಸಿದ್ಧಪಡಿಸಿದಳು. ಆಮೇಲೆ ಸಾಧು ಬಸವಣ್ಣ ಮತ್ತು ಗುರವ್ವನಿಗೆ ಊಟಕ್ಕೆ ಕೂಡಿಸಿ ತಾನೂ ಉಣ್ಣುವಂತನಾದನು. ಎಲ್ಲರದೂ ಭೋಜನವಾದ ಮೇಲೆ ಸಾಧು ಹೊರಟು ಹೊರಗೆ ಬಂದನು. ಆಗ ಎಲ್ಲರೂ ಹೋಗಿ ಆತನ ಪಾದಕ್ಕೆ ಬಿದ್ದು, ಹೇ ದಯಾಳುವೆ, ನಮ್ಮನ್ನು ಆಶೀರ್ವದಿಸಬೇಕು ಅಂದರು. ಅದಕ್ಕಾತನು, ನಿಮಗೆ ಕಲ್ಯಾಣವಾಗುವುದು, ನಾನು ಈಗ ಸಿದ್ಧಾಶ್ರಮಕ್ಕೆ ಹೋಗುವೆನು ಅಂದದ್ದನ್ನು ಕೇಳಿ ಅವರ ಹೃದಯದಲ್ಲಿ ಪ್ರೇಮವು ಉಕ್ಕಿ ಬಂದು ನೇತ್ರಗಳಿಂದ ನೀರು ಸುರಿಯುವಂತರಾದರು. ಸಾಧು ಹೋದ ಮೇಲೆ ಅವರೆಲ್ಲರೂ ಮನೆಗೆ ತಿರುಗಿ ಬಂದರು. ಆಗ ಬಸವಣ್ಣನು ಪತ್ನಿಯನ್ನು ಕುರಿತು, ಇವರು ಆರೋಡು ಸ್ವಾಮಿ ಇರುತ್ತಾರೆ, ಇದರೊಳಗೆ ಏನೇನೂ ಸಂಶಯವಿಲ್ಲ ಅಂದನು.
ಗುರವ್ವ ಅನ್ನುತ್ತಾಳೆ, ನಾವು ಆರೋಢ ಮಠಕ್ಕೆ ಎಂದೆಂದಿಗೂ ಹೋಗಲಿಲ್ಲ. ಹೀಗಿದ್ದು ಆತನು ನಮಗೆ ಈ ಕಾಲದಲ್ಲಿ ಯಾಕೆ ಬಂದು ಸಹಾಯ ಮಾಡಿದನು? ನಮಗೆ ಸಂಶಯ ಕಾಣುತ್ತದೆ. ಆ ಕೂಡಲೇ ಅವರು ಸಿದ್ಧಾಶ್ರಮಕ್ಕೆ ಹೋಗಿ ಅಲ್ಲಿ ಸಿದ್ಧಾರೂಢನನ್ನು ನೋಡಿ ಆಶ್ಚರ್ಯಪಟ್ಟು, ಈತನೇ ನಮ್ಮ ಸಾಧು ಇದ್ದಾನೆ ಎಂದು ನುಡಿದು ಬಹಳ ಆನಂದಭರಿತರಾದರು. ತತ್ಕ್ಷಣವೇ ಸಿದ್ಧಾರೂಢರ ಮುಂದೆ ಅವರು ಸಾಷ್ಟಾಂಗ ಹಾಕುವಂತರಾದರು. ಸದ್ಗುರುಗಳಾದರೂ ಅವರ ಸಮೀಪ ಕರೆದು ಅನ್ನುತ್ತಾರೆ, ನಿಮ್ಮ ಹತ್ತಿರ 10 ರೂಪಾಯಿಗಳಿವೆ, ಅವುಗಳನ್ನು ತೆಗೆದುಕೊಂಡು ನೀವು ವ್ಯಾಪಾರ ಮಾಡಿರಿ. ಬಸವಣ್ಣನು ಹೋಗಿ ಗುರುವಾಜ್ಞೆಯಂತೆ ಮಾಡಿದನು. ಶೀಘ್ರವೇ ಅವನಿಗೆ ವಿಶೇಷ ಲಾಭ ಪ್ರಾಪ್ತವಾಗಿ ದಿನೇ ದಿನೇ ವ್ಯಾಪಾರದಲ್ಲಿ ಸಿದ್ಧ ಕೃಪೆಯಿಂದ ಧವಿಕನಾದನು. ನಿತ್ಯ ದಂಪತಿಗಳು ಸಿದ್ಧಾಶ್ರಮಕ್ಕೆ ಬರುತ್ತಿದ್ದರು. ಪ್ರಸಂಗದಲ್ಲಿ ಸಿದ್ಧರನ್ನು ಮನೆಗೆ ಕರೆಸಿ ಪೂಜಿಸುತ್ತಿದ್ದರು. ಅವರನ್ನುತ್ತಾರೆ, ಈ ಸಿದ್ಧಾರೂಢರು ಸರ್ವಕಾಲ ತಮ್ಮ ಭಕ್ತ ಕಾರ್ಯದಲ್ಲಿ ಸಾದರವಾಗಿರುವರು. ಆದರೆ ತಮ್ಮ ಭಕ್ತರಿದ್ದರು ದೀನರಾಂತವರಿಗೆ ಸಂಕಟ ಕಾಲದಲ್ಲಿ ಪ್ರಾಪ್ತರಾಗಿ ರಕ್ಷಿಸುವರು. ಈ ಕಥೆಯ ಲಕ್ಷಾರ್ಥವನ್ನು ಶ್ರವಣ ಮಾಡುವಂತರಾಗಿರಿ. ಬಸವಣ್ಣನೇ ಜೀವನು, ಆತನ ಪತ್ನಿಯೇ ಬುದ್ಧಿಯು. ವಿವೇಕ, ವಿರಕ್ತಿ, ಶಾಂತಿ ಮತ್ತು ದಮ ಇವೇ ಇವರ ಮಕ್ಕಳು. ಈ ಮಕ್ಕಳ ಮೇಲೆ ಅವರು ಬಹುಪ್ರೇಮ ಮಾಡುತ್ತಿರುವಾಗ ಅವರಿಗೆ ವಿಶೇಷಗಳಲ್ಲಿ ವಿಶೇಷವು ಪರಮವಿಲ್ಲದರಿಂದ ಸ್ವರೂಪವೆಂಬ ಧನವು ಪ್ರಾಪ್ತವಾಗಲಿಲ್ಲ. ಹೀಗಿರುತ್ತಾ ಸಮರೂಪ ಪರ್ಜನ್ಯವಿಲ್ಲದೆ ಅವರಿಗೆ ಕಾಮಕಾಲ ಪ್ರಾಪ್ತವಾಗಿ ಆತ್ಮಕಾರ ವೃತ್ತಿರೂಪ ಅನ್ನವು ಸಿಗದೆ ಹೋಯಿತು. ಶಾಂತಿ ಮತ್ತು ದಮ ಇವರು ಈ ಅನ್ನದ ಹೊರತು ಸಾಯುವಂತರಾದರು. ಇದನ್ನು ನೋಡಿದಂಥ ಬುದ್ಧಿಯು ಅತಿ ದುಃಖಿತಳಾಗಿ ಸಂಸಾರವೆಂಬ ಬಾವಿಗೆ ಬೀಳಲಿಕ್ಕೆ ನೋಡುತ್ತಿರುವಾಗ ಅಲ್ಲಿ ಜ್ಞಾನವೆಂಬ ಸಾಧು ಪ್ರಾಪ್ತವಾಗಿ ಬುದ್ಧಿ ಹೊರಗೆ ಎಳೆದನು. ಅದೇ ಸಮಯದಲ್ಲಿ ಜೀವನು ವಿವೇಕ ಮತ್ತು ವಿರಕ್ತಿ ಇವರನ್ನು ಕೂಡಿಕೊಂಡು ಜ್ಞಾನಿಗೆ ಭೇಟಿಯಾದನು. ಹಾಗೆ ಬುದ್ಧಿಗೆ ಹಿಂದಿನ ದುಃಖ ನೆನಪಾಗಿ ವ್ಯಥೆಯಾಗುತ್ತಿರುವಾಗ ಜ್ಞಾನವೆಂಬ ಸ್ಪರ್ಶ ಮಾತ್ರದಿಂದ ಎಲ್ಲ ಮರೆತು ಹೋಯಿತು. ಆಮೇಲೆ ಜ್ಞಾನವನ್ನು ಹೃದಯ ಗೃಹದಲ್ಲಿ ಕರೆದುಕೊಂಡು ಬರುವರು. ಆತನಿಗೆ ಭಕ್ತಿ ಎಂಬ ಹಸಿವಾಗುತ್ತದೆಂದನ್ನು ಏಕೋಭಾವ ಎಂಬ ಒಳಗಿನಿಂದ ದುಡ್ಡನ್ನು ಜೀವನಿಗೆ ತೋರಿಸಿ ಅವನ ಕೈಯಲ್ಲಿ ಜ್ಞಾನನನ್ನು ಅದನ್ನು ಕೊಟ್ಟು ಆತ್ಮಕಾರ ವೃತ್ತಿರೂಪ ಅನ್ನವನ್ನು ಸಂಪಾದಿಸಿಕೊಟ್ಟನು. ಬುದ್ಧಿಯು ಅದರಿಂದ ಪಕ್ವಸ್ಥಿತಿ ತಯಾರಿಸಿದಳು. ಆಮೇಲೆ ಮೊದಲು ವಿವೇಕ ಮತ್ತು ವಿರಕ್ತಿ ಇವರನ್ನು ಪುಷ್ಟೀಕರಿಸಿ ನಂತರ ಜೀವ, ಬುದ್ಧಿ, ಜ್ಞಾನ ಮೂವರೂ ಐಕ್ಯಭಾವದಿಂದ ಉಣ್ಣುವಂತರಾದರು. ಆಮೇಲೆ ಜ್ಞಾನವು ಹೋದನು. ಆದರೆ ಬುದ್ಧಿ ಮತ್ತು ಜೀವನು ಕೂಡಿ ಜ್ಞಾನಸಾನವನ್ನು ಹುಡುಕಿ ತೆಗೆದು ಅನಂತರ ಕೃಪೆಯಿಂದ ಜೀವ ಸ್ವರೂಪ ಭಾವವೆಂಬ ಸಂಪತ್ತಿಯನ್ನು ಪಡೆಯುವಂತರಾದರು. ಈ ಲಕ್ಷಾರ್ಥವನ್ನು ಅನುದಿನ ಮನಸ್ಸಿನಲ್ಲಿ ವಿವರಿಸುತ್ತಾ ಇದ್ದರೆ ಮುಮುಕ್ಷ ಜೀವರು ಆ ಭುವ ನದಿಯೊಳಗಿಂದ ತಾರಣವಾಗುತ್ತಾರೆ. ಆ ಸದ್ಗುರುವಾದ ಸಿದ್ಧರಾಯನ ಜೀವರಿಗೆ ಬಹು ದುಃಖವಾಗಿ ಅವಿದ್ಯಾಮಯವಾಗಿರುವಂಥ ಆ ಭವದೊಳಗಿಂದ ತಾರಣರು ಪಯಣವನ್ನೇ ಚಿಂತಿಸುತ್ತಿರುವನು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಈ ಅತಿ ಮಧುರವಾದ 24ನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.